ಹಲೋ. ಇವತ್ತಿನ ಸ್ಪೆಷಲ್ ವ್ಲಾಗ್ ಒಳಗೆ ಒಂದು ಸ್ಪೆಷಲ್ ರೆಸಿಪಿನ ಮಾಡೋಣಂತ. ಅದೇನು ಅಂದ್ರೆ ಎಲ್ಲರಿಗೂ ಇಷ್ಟ ಆಗುವಂಥ ಕಚೋರಿ ರೆಸಿಪಿ. ನಾನಿಲ್ಲಿ 2 ಕಪ್ ಆಗುವಷ್ಟು ಮೈದಾ ತೊಗೊಂಡಿನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಸ್ವಲ್ಪ ಅಜ್ವೈನ್ ಅಂದರೆ 1 ಸ್ಪೂನ್ ಆಗುವಷ್ಟು ಅಜ್ವೈನನ್ನು ಸ್ವಲ್ಪ ತಿಕ್ಕಿ ಹಾಕೀನಿ. ಆಮೇಲೆ ಇದು ಔಟರ್ ಲೇಯರ್ ಕ್ರಿಸ್ಪಿಯಾಗಿ ಬರಬೇಕು ಅಂದ್ರೆ ಅದಕ್ಕೆ ಮೇನ್ ಹಿಟ್ಟೊಳಗೆ ಸ್ವಲ್ಪ ಎಣ್ಣೆ ಕುಕ್ಕಿಂಗ್ ಆಯಿಲ್ನ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಆಯಿಲನ್ನು ಹಾಕ್ತಾಯಿದ್ದೀನಿ. ಬೇಕಿದ್ದರೆ 2 ಸ್ಪೂನ್ ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ಆಯಿಲ್ನ ಮೈದಾ ಒಳಗೆ ನೀವು ಎಷ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೋತೀರಿ ಕಚೋರಿ ಅಷ್ಟು ಕ್ರಿಸ್ಪಿಯಾಗಿ ಬರ್ತಾವೆ. ಇಲ್ಲಿ ಯಾವುದೋ ಗಡಿಬಿಡಿ ಮಾಡ್ಕೊಳ್ಳೋದು ಬೇಡ. ಆರಾಮ್ಸೆ ಒಂದು 5 ನಿಮಿಷ ಟೈಮ್ ತೊಗೊಂಡು ಸರಿಯಾಗಿ ಎಣ್ಣೆ ಮತ್ತು ಮೈದಾನ ಮಿಕ್ಸ್ ಮಾಡ್ತಾ ಹೋಗೋಣಂತ. ಎಲ್ಲ ಈವನ್ ಆಗಿ ಮಿಕ್ಸ್ ಆದಮೇಲೆ ಒಂದು ಉಂಡೆ ಕಟ್ ನೋಡಿರಿ ಹಿಟ್ಟಿಂದ. ಅದು ಬೈಂಡಿಂಗ್ ಸರಿಯಾಗಿ ಕೂಡಾತೈತಂದ್ರೆ ಓಕೆ, ಹಿಟ್ಟು ರೆಡಿ ಐತಂತ ಅರ್ಥ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಮೈದಾನ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಟ್ಕೊಳ್ಳೋಣಂತ. ಜಾಸ್ತಿ ಗಟ್ಟಿ ಮಾಡಬೇಡ್ರಿ, ಸ್ವಲ್ಪ ಮಿದು ಇರಲಿ ಹಿಟ್ಟು. ಚಪಾತಿ ಹಿಟ್ಟಿನ ಹದಕ್ಕಿದ್ರೆ ಸಾಕು. ಈ ಕಲಸಿರೋ ಹಿಟ್ಟನ್ನು ಅಟ್ಲೀಸ್ಟ್ 1 ಅವರ್ 1 ತಾಸವರೆಗೆ ಆದ್ರೂ ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಬಿಟ್ಬಿಡೋಣಂತ. ಕಚೋರಿ ಒಳಗೆ ತುಂಬಲಿಕ್ಕೆ ಸ್ಟಫಿಂಗ್ ಬೇಕು ನಮ್ಗೆ. ಆ ಸ್ಟಫಿಂಗಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಹೆಸರು ಬೇಳೆನ ಒಂದು 2 ಗಂಟೆ ಮುಂಚೆನೇ ನೆನೆಹಾಕಿಟ್ಟಿದ್ದೆ. ಅವೀಗ ಸರಿಯಾಗಿ ನೆಂದಾವ. ಅವನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಉಲ್ಟಾ ಬಲ್ಟಾ ಅಂದ್ರೆ ರಫ್ಲಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣಂತ. ಭಾಳ ಫೈನಾಗಿ ನಾವು ಪೇಸ್ಟನ್ನು ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಉರುಟಿದ್ರೆ ಸಾಕಷ್ಟೆ. ಹೆಸರುಬೇಳೆ ಮಿಕ್ಸಿ ಮಾಡುವಾಗ ನೀರಂತೂ ಆ್ಯಡ್ ಮಾಡಬೇಡ್ರಿ ಅದಕ್ಕೆ. ಯಾಕಂದ್ರೆ ನಾವು ಇದನ್ನು ಡ್ರೈನ ಮಾಡತ್ತೀವಿ. ಎಷ್ಟು ಡ್ರೈ ಇರ್ತೈತಲ್ಲ ಅಷ್ಟು ಅದರದ್ದು ಲೈಫ್ ಹೆಚ್ಚಾಗ್ತೈತಿ. ಅಟ್ಲೀಸ್ಟ್ ನೀವು ಒಂದು ವಾರದವರೆಗೆ ಆದರೂ ಇಟ್ಕೊಂಡಿದ್ದನ್ನ ತಿನ್ಬೋದು, ಕೆಡೋದಿಲ್ಲ ಏನು. ಈ ರೀತಿ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡೀನಿ. ಇಷ್ಟಾದರೆ ಸಾಕು. ಒಂದೊಂದು ಕಾಳು ಉಳ್ದಾವ, ಬಟ್ ನೋ ಪ್ರಾಬ್ಲಮ್, ಇರಲಿ. ನಾವಿಲ್ಲಿ ಸಣ್ಣ ಸಣ್ಣ ಕಚೋರಿನ ಮಾಡತ್ತೀವಿ. ಯಾಕೆ ಸಣ್ಣ ಮಾಡತ್ತೇನಂತ ಮುಂದೆ ಹೇಳ್ತೀನಿ ನಿಮ್ಗೆ. ಈಗ ಸ್ಟಫಿಂಗಿಗೆ ಅರ್ಧ ಕಪ್ನಷ್ಟು ಆಯಿಲ್ ಹಾಕೀನಿ. ಆಮೇಲೆ 1 ಸ್ಪೂನ್ ಆಗುವಷ್ಟು ಹವೀಜ, ಜೀರಿಗೆ ಮತ್ತು ಬಡಿಸೊಪ್ಪನ್ನು ಕ್ರಷ್ ಮಾಡಿ ಹಾಕತ್ತೀನಿ ಇಲ್ಲಿ. ಭಾಳ ಪೌಡ್ರ್ ಮಾಡಿ ಹಾಕೋದು ಬೇಡ, ಸ್ವಲ್ಪ ಕ್ರಷ್ ಆದರೆ ಸಾಕು. ಪುಡಿ ಪುಡಿ ಇದ್ದರೆ ಸಾಕಷ್ಟೆ. ಅಂದ್ರೆ ತಿನ್ನುವಾಗ ಬಾಯಿಗೆ ಸಿಕ್ಕರೆ ಚಲೋ ಅನ್ನಿಸ್ತೈತಿ. ಹವೀಜ ಅಂದ್ರೆ ಕೊತ್ತಂಬರಿ ಕಾಳು ರೀ. ಕೊತ್ತಂಬರಿ ಕಾಳು, ಬಡಿಸೊಪ್ಪು ಮತ್ತು ಜೀರಿಗೆ 3 ಪುಡಿ ಇದು. ಸ್ವಲ್ಪ ಆಯಿಲೊಳಗೆ ಇದನ್ನ ಫ್ರೈ ಮಾಡ್ಕೊಳ್ಳೋಣಂತ. ಇವು ಕ್ರಿಸ್ಪಿ ಆಗುತ್ತಾನ ಸರಿಯಾಗಿ ಹುರ್ಕೊಳ್ಳೋಣಂತ. ಆಮೇಲೆ ಇದಕ್ಕೆ ಉಳಿದಿದ್ದ ಮಸಾಲೆನೂ ಆ್ಯಡ್ ಮಾಡೋಣಂತ. ಕಚೋರಿಗೆ ಈ 3 ಇಂಗ್ರೀಡಿಯೆಂಟಿಂದನ ಮೇನ್ ಫ್ಲೇವರ್ ಬರ್ತೈತಿ. ಆಮೇಲೆ ಇದಕ್ಕೆ ಅರಿಶಿನ ಪುಡಿ, ಸ್ವಲ್ಪ ಚಿಲ್ಲಿ ಪೌಡರ್, ಆಮೇಲೆ ಗರಂ ಮಸಾಲ. ಇದು ಮನೆಯೊಳಗೆ ಮಾಡಿದ್ದು ನಾನು. ಇದೆಲ್ಲನೂ ಒಂದು ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ನಾರ್ಮಲಾಗಿ ಮಾರ್ಕೆಟ್ ಒಳಗೆ ದೊಡ್ಡ ಸೈಜಿನ ಕಚೋರಿ ಸಿಗ್ತಾವೆ, ಬಟ್ ನಾವಿಲ್ಲೇ ಸಣ್ಣ ಸೈಜಿನೊಳಗೆ ಮಾಡಿಟ್ಕೊಳ್ಳೋಣಂತ. ಇದಕ್ಕೀಗ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳತ್ತೀನಿ. ಇದ್ರದ್ದು ಟೇಸ್ಟ್ ಚಲೋ ಬರ್ತೈತಿ ಸ್ಟಫಿಂಗ್ ಒಳಗೆ. ಇದನ್ನು ಸರಿಯಾಗಿ ಹಸಿ ವಾಸನೆ ಹೋಗುವವರೆಗೂ ಚೆಂದಾಗಿ ಫ್ರೈ ಮಾಡ್ಕೊಳ್ಳೋಣಂತ. ಆಮೇಲೆ ಇದಕ್ಕೆ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿರೋವಂಥ ಹೆಸರುಬೇಳೆ ಪೇಸ್ಟನ್ನು ಇದಕ್ಕೆ ಹಾಕೋಣ. ಈ ಮಸಾಲೆ ಒಳಗೆ ಹೆಸರುಬೇಳೆದ್ದು ಪೇಸ್ಟ್ ಸರಿಯಾಗಿ ಮಿಕ್ಸ್ ಆಗುವವರೆಗೂ ಹಿಂಗೆ ಕಲಿಸ್ಕೋತಾನೆ ಇರೋಣಂತ. ಇದೆಲ್ಲ ಫುಲ್ ಡ್ರೈ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಕಲಿಸ್ಕೊಳ್ಳೋಣಂತ. ಸ್ಟಫಿಂಗ್ನ ನಾವು ಎಷ್ಟು ಡ್ರೈ ಮಾಡ್ತೀವಿ ಅಷ್ಟು ದಿನ ಹೆಚ್ಚಿಗೆ ನಾವು ತಿನ್ಬೋದು. ಇದನ್ನ ಒಂದು 10 ಮಿನಿಟ್ಸ್ ಟೈಮ್ ತೊಗೋತೈತಿ. ಆಮೇಲೆ ತಾನೇ ಡ್ರೈ ಆಗ್ತೈತೆ ಅದೆಲ್ಲ. ಇಲ್ಲಿ ನಾನು ಹುಳಿಗೆ ಅಂಥೇಳಿ 2 ಸ್ಪೂನ್ ಆಗುವಷ್ಟು ಹುಣಸೆಹಣ್ಣಿನ ರಸ ಹಾಕ್ಕೊಂಡೀನಿ. ಮತ್ತು ಸಾಲ್ಟ್ ಆ ಕ್ವಾಂಟಿಟಿಗೆ ತಕ್ಕಂಗೆ ನಾನು ಈಗ ಆ್ಯಡ್ ಮಾಡ್ಕೊಳತ್ತೀನಿ. ಆಮೇಲೆ ಚೆಂದಾಗಿ ಇನ್ನೊಂದು ಸಲ ಅದನ್ನು ಮಿಕ್ಸ್ ಮಾಡ್ಕೊಂಡಂತ. ಹುಣಸೆಹಣ್ಣಿನ ಬದಲು ಆಮ್ಚೂರು ಪೌಡ್ರ್ ಇದ್ರೂ ಹಾಕೋಬೋದು, ನೋ ಪ್ರಾಬ್ಲಮ್. ಈಗ ಹುಣಸೆಹಣ್ಣು ಹಾಕಿಂದ ಹಂಗೆ ಬಿಟ್ಟರೆ ಅದು ಫ್ಲೇವರ್ ಸರಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಬೆಲ್ಲನೂ ಆ್ಯಡ್ ಮಾಡ್ಕೊಂಡೀನಿ. 1 ಸ್ಪೂನ್ ಆಗುವಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಂಡೀನಿ. ಈಗ ನೋಡಿರಿ ಆಲ್ಮೋಸ್ಟ್ ರೆಡಿ ಐತಿ ನಮ್ಮ ಸ್ಟಫಿಂಗ್. ಫುಲ್ ಎಲ್ಲ ಡ್ರೈ ಆಗಿ ಉದ್ರಾಗಿ ಬಂದೈತಿ. ಈಗ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಕೂಲ್ ಆಗೋಕೆ
ಇಡೋಣಂತ. ಆಮೇಲೆ ಆಲ್ರೆಡಿ ನಾವು ಕಲಸಿಟ್ಟಿದ್ದ ಹಿಟ್ಟು ಐತಿಲ್ಲಿ, ಅದನ್ನು ಇನ್ನೊಂದು ಸಲ ನಾವು ಸರಿಯಾಗಿ ಮೆತ್ತಗೆ ನಾದ್ಕೊಂಡು ಬಿಡೋಣಂತ. ಕಚೋರಿ ಮಾಡೋಕೆ ಆಲ್ಮೋಸ್ಟ್ ಹಿಟ್ಟು ರೆಡಿ ಐತಿ. ಅಟ್ಲೀಸ್ಟ್ 1 ತಾಸಾದರೂ ಅದಕ್ಕೆ ನೆನೆಯೋಕೆ ಬಿಡಬೇಕ್ರಿ. ಈಗ ಈ ಹಿಟ್ಟಿಂದ ಸಣ್ಣ ಸಣ್ಣ ಪೇಡೆ ಥರ ಹಿಟ್ಟನ್ನ ಕಟ್ ಮಾಡ್ಕೊಳ್ಳೋಣಂತ. ಆಮೇಲೆ ಅದರೊಳಗೆ ಸ್ಟಫಿಂಗ್ನ ತುಂಬ್ತಾ ಹೋಗೋಣಂತ. ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಮಾಡ್ತಾ ಹೋಗೋಣಂತ. ಉಳಿದಿದ್ದ ಹಿಟ್ಟನ್ನ ಗಾಳಿ ಆಡ್ಲಂಗೆ ಏನಾದರೂ ಒಂದು ಪ್ಲೇಟ್ ಕೆಳಗೆ ಮುಚ್ಚಿ ಇಟ್ಬಿಟ್ರಿ. ನಾನಿಲ್ಲೇ 1 ಲಿಂಬೆ ಹಣ್ಣಿನ ಸೈಜಿನ ಲೆಕ್ಕಕ್ಕೆ ಹಿಟ್ಟನ್ನ ತೊಗೊಳಕತ್ತೀನಿ. ಅಷ್ಟು ಸೈಜ್ ಆದರೆ ಸಾಕು, ಯಾಕಂದ್ರೆ ಸಣ್ಣ ಸೈಜ್ ಮಾಡ್ತಿರೋದ್ರಿಂದ 1 ಲಿಂಬೆ ಹಣ್ಣಿನ ಸೈಜ್ ಕರೆಕ್ಟ್ ಆಗ್ಬೋದು. ಹಿಟ್ಟು ನೋಡ್ರಿ ಪರ್ಫೆಕ್ಟಾಗಿ ಬಂದೈತಿ. ಭಾಳ ಗಟ್ಟಿ ಇಲ್ಲ, ಭಾಳ ಮೆತ್ತಗೂ ಇಲ್ಲ. ಭಾಳ ಗಟ್ಟಿ ಆದರೂ ಸ್ಟಫಿಂಗ್ ಹಾಕುವಾಗ ಪ್ರಾಬ್ಲಮ್ ಆಗಿಬಿಡ್ತೈತಿ. ಭಾಳ ಮೆತ್ತಗೆ ಮಾಡಿದ್ರೆ ಅವು ಕ್ರಿಸ್ಪಿಯಾಗಿ ಬರೋದಿಲ್ಲ, ನರಮ್ ಆಗಿಬಿಡ್ತಾವೆ. ಹಿಟ್ಟನ್ನು ಎಷ್ಟು ತೊಗೊಂಡಿದ್ನಲ್ಲ ಅಷ್ಟೇ ಸೈಜ್, ಅಂದರೆ 1 ಲಿಂಬೆ ಹಣ್ಣಿನ ಸೈಜಿಗೆ ಸ್ಟಫಿಂಗ್ನು ತುಂಬಾಕತ್ತೀನಿ ನಾನಿಲ್ಲೇ. ಸರಿಯಾಗಿ ಅದು ಬಡ್ಕೊಳ್ಳಾರ್ದಂಗೆ ಲೀಕ್ ಆಗ್ಲಂಗೆ ಅದನ್ನ ಸರಿಯಾಗಿ ತುಂಬಿ ಸ್ವಲ್ಪ ಪ್ರೆಸ್ ಮಾಡಿಬಿಡ್ರಿ. ಇಷ್ಟು ಸೈಜಿಗೆ ಬಂದ್ರೆ ಸಾಕು. ಅದೇ ಥರ ಇನ್ನೊಂದನ್ನು ರೆಡಿ ಮಾಡ್ಕೊಳ್ಳೋಣಂತ. ಹೋಳ್ಗಿಗದು ಹೆಂಗೆ ಹೂರಣ ತುಂಬ್ತೀವಲ್ಲ ಸೇಮ್ ಅದೇ ಥರ, ಬಟ್ ಇದು ಡ್ರೈ ಐತಿ, ಒಣ ಅದೈತಿ ಅಷ್ಟೇ. ಸ್ವಲ್ಪ ಹುಷಾರಾಗಿ ತುಂಬ್ಕೊಂಡು ಕರೆಕ್ಟಾಗಿ ಸೀಲ್ ಮಾಡಿದರೆ ಆಯಿತು. ಲೀಕೇಜ್ ಆಗಬಾರ್ದು, ಇಲ್ಲಾಂದ್ರೆ ಎಣ್ಣೆ ಒಳಗೆಲ್ಲ ಅದು ಬಿಟ್ಕೊಂಡು ಬಿಡ್ತೈತಿ. ಹಂಗಾಗ್ಲಂಗೆ ಬೇಕಿದ್ರೆ ಸ್ವಲ್ಪ ಲಾಸ್ಟಿಗೆ ನೀರು ಹಚ್ಕೊಂಡು ತುಂಬಿದ್ರೂ ನಡಿತೈತಿ. ಓಕೆ, ಇದೇ ಥರ ಎಲ್ಲ ಕಚೋರಿಗಳನ್ನ ರೆಡಿ ಮಾಡಿ ಇಟ್ಕೊಳ್ಳೋಣಂತ. ಮನ್ಯಾಗ ಯಾರು ಹೆಲ್ಪ್ ಮಾಡೋರಿದ್ರೆ ಇನ್ನೂ ಫಾಸ್ಟ್ ಆಗ್ತೈತಿ. ಈಗ ಆಯಿಲ್ನ ಬಿಸಿ ಮಾಡೋಕ್ಕಿಟ್ಟೀನಿ. ಇಷ್ಟು ಕರೆಕ್ಟಾಗಿ ಬಿಸಿಯಾಗಿದ್ದರೆ ಸಾಕು. ಜಾಸ್ತಿ ಪುರಿಯೋದು ಕರಿತೀವಲ್ಲ ಆ ಲೆಕ್ಕಕ್ಕೆಲ್ಲ ಬಿಸಿ ಆಗೋದು ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕು. ನೋಡಿರಿ, ನಿಧಾನಕ್ಕೆ ಗುಳ್ಳಿ ಬರಲಿ. ಒಮ್ಮಕ್ಲೆ ಹಾಕಿದ ತಕ್ಷಣ ಗುಳ್ಳಿ ಬರೋದು ಬೇಡ, ಅಂದರೆ ಭಾಳ ಕಾಯ್ದಿರ್ತೈತೆ ಅದು. ಸ್ವಲ್ಪ ಎಣ್ಣೆ ಹಾಕಿಂದ ಒಂದು 3ರಿಂದ 4 ನಿಮಿಷಕ್ಕೆಲ್ಲ ಕರೆಕ್ಟಾಗಿರ್ತೈತಿ. ಅಷ್ಟು ಬಿಟ್ಟರೆ ಸಾಕು. ಇಲ್ಲಾಂದ್ರೆ ಕಚೋರಿ ಸರಿಯಾಗಿ ಒಳಗಿಂದ ಕ್ರಿಸ್ಪಿ ಆಗೋದಿಲ್ಲ. ಮೇಲಷ್ಟೇ ಬೇಯ್ದು ಬಿಡ್ತಾವೆ, ಒಳಗೆಲ್ಲ ಹಸಿ ಹಿಟ್ಟು ಹಂಗೆ ಉಳಿತೈತಿ. ಅದಕ್ಕಾಗಿ ನಿಧಾನಕ್ಕೆ ಬೇಯಬೇಕು ಅವು. ಟೈಮ್ ತೊಗೊಳ್ಳಿ, ಒಂದು 10ರಿಂದ 15 ನಿಮಿಷ ತೊಗೋತೈತಿ ಒಂದು ಬ್ಯಾಚ್ ಕರಿಬೇಕಂದ್ರೆ. ಅಷ್ಟು ಟೈಮ್ ಒಳಗಿಂದ ಕ್ರಿಸ್ಪಿಯಾಗಿ ಬರ್ತಾವೆ ಅವು. ಈಗ ನೋಡಿರಿ, ನಿಧಾನಕ್ಕೆ ಒಂದೊಂದು ಮೇಲೆ ಏಳಾತಾವ, ಅಂದರೆ ಇದು ಪರ್ಫೆಕ್ಟಾಗಿ ಬೇಯಾಕತ್ತಾವ. ಇವು ಕರೆಕ್ಟಾಗಿ ಎಣ್ಣೆ ಒಳಗೆ ಕರಿಯಾಕತ್ತಾವ. ಎಲ್ಲ ಕಚೋರಿ ಮೇಲೆ ಬಂದ ತಕ್ಷಣ ಒಂದು ಸಲ ಇವನ್ನ ತಿರುಗೋಣಂತ. ನೋಡಿರಿ, ಟರ್ನ್ ಮಾಡ್ಕೊಳತ್ತೀನಿ ನಾನಿಲ್ಲೇ. ನೀವೆಲ್ಲಾದರೂ ಒಂದು 2ರಿಂದ 3 ದಿನ ಹೊರಗಡೆ ಅಡ್ಡಾಡಕ್ಕೆ ಹೊಂಟೀನಿ ಅಂದ್ರೆ ಇವನ್ನ ಮಾಡಿ ಕಟ್ಕೊಂಡು ಹೋಗ್ಬೋದು. ಹೊರಗಡೆ ಪ್ಯಾಕೇಜಿಂಗ್ ಫುಡ್ ತೊಗೊಂಡು ತಿನ್ನೋ ಬದಲು ಈ ಥರ ಮಾಡಿ ತೊಗೊಂಡು ಹೋದ್ರೆ ಆರಾಮ್ಸೆ ತಿನ್ಬೋದು. ಚಹಾ ಟೈಮಿಗದು ಒಂದು 2 ತಿಂದು ಚಹಾ ಕುಡಿದ್ರೆ ತಕ್ಕ ಮಟ್ಟಿಗೆ ಹಸಿವು ನಿಗಿಸ್ಬೋದು. ಇದೇ ರೀತಿ ನೋಡಿರಿ, ಎರಡೂ ಸೈಡ್ ಟರ್ನ್ ಮಾಡ್ತಾ ಗೋಲ್ಡನ್ ಕಲರ್ ಬರುವವರೆಗೂ ಸರಿಯಾಗಿ ಕರೆದು ಎತ್ತಿಡೋಣಂತ. ಈಗ ನೆಕ್ಸ್ಟ್ ಬ್ಯಾಚು ಅದೇ ರೀತಿ ಹಾಕ್ಕೊಳ್ಳೋಣಂತ. ಇವು ಸಣ್ಣ ಸೈಜ್ ಇರೋದ್ರಿಂದ ಭಾಳಷ್ಟು ಒಮ್ಮೆ ಹಾಕ್ಬೋದು. ಒಂದು 8ರಿಂದ 10 ಆರಾಮ್ಸೆ ಒನ್ ಟೈಮಿಗೆ ಹಾಕಿ ಕರಿಬೋದು. ಎಣ್ಣೆ ಒಳಗೆ ಕರಿಬೇಕಂದ್ರೆ ಜಾಸ್ತಿ ಟೈಮ್ ಬೇಕಾಗ್ತೈತಿ ಅಂಥೇಳಿ ಫಾಸ್ಟ್ ಮಾಡೋಣ ಅಂತೇಳಿ ನೀವು ಗ್ಯಾಸ್ ಜೋರಿಟ್ಟು ಜಲ್ದಿ ಕರಿಬೇಕಂದ್ರೆ ಮ್ಯಾಗೆಲ್ಲ ಜಲ್ದಿನ ಬ್ರೌನ್ ಆಗ್ತೈತಿ, ಒಳಗೆ ಹಿಟ್ಟೆಲ್ಲ ಹಂಗೆ ಉಳಿತೈತ್ರಿ, ಕ್ರಿಸ್ಪಿ ಆಗೋದಿಲ್ಲ ಒಳಗಿಂದ. ಅದಕ್ಕಾಗಿ ಸ್ವಲ್ಪ ಕರಿಬೇಕಂದ್ರೆ ಟೈಮ್ ಕೊಡಲೇಬೇಕು. 10ರಿಂದ 12 ನಿಮಿಷ ಅಂತೂ ಬೇಕೇ ಬೇಕು. ಈಗ ನೋಡಿರಿ, ನಮ್ಮ ಕಚೋರಿ ರೆಡಿ ಆಗ್ಯಾವ. ಒಳಗಿಂದ ನೋಡಿರಿ ಎಷ್ಟು ಕ್ರಿಸ್ಪಿ ಆಗ್ಯಾವ ಅಂಥೇಳಿ. ಪುಡಿ ಆಗಾಕತ್ತೈತೆ ಕೈ ಒಳಗೆ. ಈಗ ಫುಲ್ ಡ್ರೈ ಇರೋದ್ರಿಂದ ಒಳಗೂ ಡ್ರೈ ಸ್ಟಫಿಂಗ್ ಐತಿ, ಮೇಲೂ ಡ್ರೈ ಅದಾವ. ಹಾಗಾಗಿ ನೀವು ಆರಾಮ್ಸೆ 8ರಿಂದ 10 ದಿನ ತಿನ್ಬೋದು, ಏನೂ ಆಗೋದಿಲ್ಲ. ಟ್ರಾವೆಲಿಂಗಿಗಂತೂ ಬೆಸ್ಟ್ ಹೇಳಿ ಮಾಡಿಸ್ದಂಗೆ ಐತಿ. ಈ ಕಚೋರಿನ ಚಾಟ್ ತಿಂದಂಗೆ ತಿಂದ್ರೆ ಮಜಾ ಬರ್ತೈತಿ. ಅದರ ಸಂಬಂಧ ನಾನಿಲ್ಲೇ ಗ್ರೀನ್ ಚಟ್ನಿ ಮತ್ತು ಮಿಠಿ ಚಟ್ನಿನೂ ಮಾಡಿಟ್ಕೊಂಡೀನಿ. ಇದು ಹುಣಸೆಹಣ್ಣು ಮತ್ತು ಬೆಲ್ಲ ಹಾಕಿ ಮಾಡಿಟ್ಕೊಂಡೀನಿ. ಅದನ್ನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು
ಮೆಣಸಿನ್ಕಾಯಿ ಹಾಕಿ ಮಾಡಿಟ್ಕೊಂಡು ಎರಡೂ ಹಾಕಿ ಮೇಲೆ ಸ್ವಲ್ಪ ಸೇವ್ ಹಾಕಿ ಎಂಜಾಯ್ ಮಾಡಿರಿ. ಥ್ಯಾಂಕ್ ಯು.